कर्नाटक की 3 विधानसभा सीटों सुंदर शिग्गांव और चन्नपटना के उपचुनाव में पार्टी उम्मीदवारों की जीत पर बीदर शहर के अंबेडकर सर्कल पर कांग्रेस पार्टी की ओर से शानदार जश्न मनाया गया। इस जश्न में 5 गारंटी के जिला अध्यक्ष अमृतराव चिमकोड़े और बीदर कांग्रेस इकाई के सेक्रेटरी परवेज कमार और शहर के सभी कांग्रेस नेता और पार्टी कार्यकर्ताओं के अलावा अन्य लोग उपस्थित रहे। इस अवसर पर अमृतराव चिमकोड़ ने मीडिया से बात की। केपी न्यूज के लिए कैमरामैन महेश टिक्के का कवरेज। ಇದು ಮೊನ್ನೆ 13 ತಾರೀಕಿಗೆ ಚುನಾವಣೆ ನಡೆಯಿತು. ಇವತ್ತು 23ಕ್ಕೆ ಕೌಂಟಿಂಗ್ ಆಯಿತು. ಶಿಗ್ಗಾವಿ ಒಳಗೆ, ಚನ್ನಪಟ್ಟಣದಾಗ, ಸಂಡೂರದಾಗ 3 ಕಡೆ ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಜೇಬೇರಿ ಬಾರಿಸಿರ್ತಕ್ಕಂಥದ್ದು. ಶಿಗ್ಗಾವಿ ಒಳಗೆ ಪಠಾಣ್ ಪೈಲ್ವಾನ್ ಅಂಥೇಳಿ ಇರ್ಫಾನ್ ಅವರು ಆಚೆ ಬಂದಿದ್ದಾರೆ. ಇಲ್ಲಿ ಸಂಡೂರಿನಲ್ಲಿ ತುಕಾರಾಮರ ಮಿಸ್ಸಸ್ ಅವರು ಆಚೆ ಬಂದಿರತಕ್ಕಂಥವ್ರು. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರು ಆಚೆ ಬಂದಿರತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಜನಕ್ಕೆ ಒಂದು ಸಂದೇಶ ಕೊಟ್ಟಪ್ಲೆ ಅಲ್ಲಿನ ಮೂರಕ್ಕೆಲ್ಲ ಆರ್ಚ್ ಕಳಿಸಿದಾರ. ಅಲ್ಲಿ ಏನು ಆರ್ಚ್ ಕಳಿಸಿದಾರ ಅಲ್ಲಿನ ಮತದಾರರ ತಾಯಿ ತಂದೆಗಳಿಗೆ, ಮತದಾರ ಅಣ್ಣ ತಮ್ಮಂದಿರಿಗೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಅಮೃತ್ ಚಿಮಕೋಡೆ ನಾನು ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಂಬರ್ ಅಲ್ಲಿ ಪೂರ್ತಿ ಯಾಕೆ ಆರ್ಚ್ ಕಳಿಸಿದ್ರು, ಈಗ ನಾವಿಲ್ಲಿ ಸೇರಿರ್ತಕ್ಕಂಥ ದುಡಿತಕ್ಕಂಥ ಬಳಗ, ಕೆಲಸ ಮಾಡೋ ಬಳಗ ಇದ್ದಾರೆ. ಕೆಲಸ ಮಾಡೋರಿಗೆ ಅವ್ರ ಕೆಲಸದ ಥೋಡೆ ಗಳಿಸಬೇಕು, ಪ್ಲಸ್ ಉಳಿಸಿದ ಹಣವೇ ಗಳಿಸಿದ ಹಣ ಅಂತೇಳಿ ಉಳಿಸ್ಲಿಕ್ಕಾಗಬೇಕು. ಹೀಗಂತ ಕರ್ನಾಟಕ ಸರ್ಕಾರ 23ರಲ್ಲಿ ಎಲೆಕ್ಷನ್ ಮಾಡಿದಾಗ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಬರೆದು ಕೊಟ್ಟಿದ್ದರು, ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಸರ್ಕಾರ ನೀವು ಆರಿಸ್ತಂದರೆ ನಿಮಗೆ 5 ಗ್ಯಾರಂಟಿ ಕೊಡ್ತೀವಿ. 5 ಗ್ಯಾರಂಟಿದಲ್ಲಿ ಒಂದನೇದು ಕರೆಂಟು ಎಲ್ಲ ಈ ಬಡವರಿಗೆ ಉಚಿತವಾಗಿ ಕರೆಂಟ್ ಫ್ರೀ 200 ಯೂನಿಟ್ ತನಕ. ಸಪೋಸ್ ಯಾರು 50 ಯೂನಿಟ್ ಸುಡ್ತಾರೋ ಅವ್ರಿಗೆ 55%, 100 ಮಾಡ್ತಾರೋ 110, 200 ಮಾಡಿದ್ರೆ 210 ಇರ್ತಕ್ಕ. ಯಾರಾದರೂ 5 ಮಾಡಿ 200 ಮಾಡೋದಲ್ಲ. ಈಗ ಅವ್ರಿಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಕಮ್ಸೆ ಕಮ್ ತಿಂಗಳಿಗೆ 500 ಬರ್ತಿತ್ತು. 500 ಬಂದ್ರೆ 12ರಲ್ಲಿ 60, 1 ವರ್ಷಕ್ಕೆ ಕಮ್ಸೆ ಕಮ್ 6000 ಆಗ್ತದೆ. ಪ್ರತಿಯೊಂದು ಮನೆಗೆ 2000 ರೂಪಾಯಿ ಒಂದು ಹೆಣ್ಮಗಳಿಗೆ ಗೃಹಲಕ್ಷ್ಮಿ ಅಂದ್ರೆ 1 ವರ್ಷಕ್ಕೆ 24,000 ಆಗ್ತದೆ. ಯಾರಾದರೂ 10 ರೂಪಾಯಿ ಕೊಡ್ತಾರ ಫ್ರೀಯಾಗಿ, ಯಾರ ನೆಂಟರು ಕೊಟ್ಟರು ಬಡ್ಡಿ ಹಚ್ತಾ ಕೊಡ್ತಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಯಾಕೆ ಇದು ಕೊಟ್ಟರು ಅಂತ ಹೇಳಿದ್ರೆ ಬಡವರಿಗೆ ಏನು ಕಷ್ಟ ಖುನ ಇರ್ತದ ಅಂಥವ್ರು ಸರ್ಕಾರದ ಬಂದರೆ ಬಡವ್ರು ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯ ಸಣ್ಣದಿದ್ದಾಗ ಉಸ್ಬಿನ ಮೇಲೆ ಬರೆದು ಕುರಿ ಮೇಯಿಸಿರ್ತಕ್ಕಂಥ ಮನುಷ್ಯ. ಕಷ್ಟ ಏನಂತ ಗೊತ್ತಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದಕ್ಕೆ ಇದೆಲ್ಲ ನಮ್ಮ ತಾಯಿ ತಂದೆ ಇದ್ದಂಗೆ ಇರ್ತಾರಂತ ತಿಳ್ಕೊಂಡು ಅವ್ರು ಯಾವ ಪಕ್ಷ, ಯಾವ ಜಾತಿ, ಯಾವ ಧರ್ಮ ನೋಡಲ್ದಂಗೆ ಬಡವರು ಇರ್ತಕ್ಕಂಥವ್ರಿಗೆ 1 ತಿಂಗಳಿಗೆ 200 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಪಾಪ ಇಲ್ಲಿ ಯಾರ್ದಾರ ನಿಂತಿದ್ದಿದ್ರೆ, ನಾನು ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆದ ಅಮೃತ್ ಚಿಮಕೋಡೆ ಅಧ್ಯಕ್ಷ ಇದ್ದೀನಿ, ಯಾರಿಗಾರ ಬರ್ಲತ್ತಿಲ್ಲ ಅಂತ ಕೇಳಿದ್ರೆ ಯಾವ ಟೈಮ್ನೂ ಮಾತಾಡಲಿ, ಅದು ಯಾಕೆ ಅನ್ನೋದು ನೋಡಿಕೊಂಡು ZP ಆಫೀಸ್ದಾಗ ಕೂಡಿಸಿ ಅವ್ರಿಗೆ ಮಾಡಿಸ್ಕೊಡ್ಬೇಕು. ಇದು ಸಿದ್ದರಾಮಯ್ಯ ಸರ್ಕಾರ ಮಾಡಿಸ್ಕೊಡ್ರಿ ಅನ್ನೋದು. 2ನೇದು ಬಸ್ಸಿಗೆ ಫ್ರೀ. ನಾ ಎಲ್ಲ ಕಡೆ ಹೇಳ್ತಿದ್ದಾನ, ಭಾಷಣ ಮಾಡಪ್ಪರಿ ಮೇಲೆ ಇರ್ತಿಲ್ಲ, ಜನರಿಗೆ ಕೇಳ್ತಿದ್ದೆವು ಬಸ್ಸಿಗೆ ಫ್ರೀ ಹೋಗೋರು. ಈಗ ಉದಾಹರಣೆ ನಾವು ಇಲ್ಲಿದ್ದವ್ರೆ ಯಾರೇ ಒಂದು ಮದುವೆ ಮಾಡ್ಲಿಕ್ಕೆ ಹೋಗ್ಲತ್ತಿದ್ದೆವು, 20 ಮಂದಿ ಗಂಡಸರು 60 ಮಂದಿ ಹೆಣ್ಮಕ್ಳು ಹೋದ್ರೆ ಹೆಣ್ಮಕ್ಳು ರೊಕ್ಕ ಫ್ರೀ ಆಯ್ತಾ? ಮದಿಗೆ ಹೋದ್ರೆ ಫ್ರೀ ಅದ, ನೆಂಟಸ್ಥಾನ ನೋಡ್ಲಿಕ್ಕೆ ಹೋದ್ರೆ ಫ್ರೀ ಅದ. ಏನು ಅದ್ರಾಗ ಬರ್ಡೇ ಯಾತ್ರಾ ಮಾಡ್ಲಿಕ್ಕೆ ಹೋದ್ರೆ ಫ್ರೀ, ಹ್ಯಾಪಿ ಬರ್ಡೇ ಟು ಯು, ಕೇಕ್ ಕಟ್ ಮಾಡ್ಲಿಕ್ಕೆ ಹೋದ್ರೆ ಫ್ರೀ ಅದ. ತಡ ಆಗಿನ ಮೇಲೆ ಒಂದು ವಿಷಯ ಹೇಳ್ತೀನಿ. ಚಿಮಕೋಡೆ ಇದ್ದ ಬಂದವರು ಹೋಗ್ಬೇಕು ಊರಿಗಂತ ತೀರ್ಕೊಂಡ್ರೆ ಯಾರ ಮುತ್ಯ, ನಿನ್ನೆ ಚೆಂದಿದಿಲ್ಲೋ ಮುತ್ಯ ಅಂತ ಹೇಳಕ್ಕೆ ಹಾಡ್ಲಕ್ಕೆ ಹೋಗ್ಲಕ್ಕೂ ಬಸ್ ಫ್ರೀ ಅದ. ಎಷ್ಟು ನಮ್ಮನ್ನ ಉಳಿದಿರಬೇಕು ಅದಕ್ಕೆ ಸಣ್ಣದ ನಮ್ಗೆ ಹೇಳ್ತಿರೋ, ಉಳಿಸಿದ ಹಣವೇ ಗಳಿಸಿದ ಅಂತ ಹಿರಿಯರು ಹೇಳ್ತಿರೋ. ಇವರಿಗೆ ಉಳಿಸ್ತಕ್ಕಂಥದ್ದು ಸರ್ಕಾರ ಕೊಡ್ತಕ್ಕಂಥ ಕೆಲಸ. 1 ವರ್ಷಕ್ಕೆ 1 ಮನೆಗೆ ಕಮ್ಸೆ ಕಮ್ 50ರಿಂದ 60,000 ರೂಪಾಯಿ ಉಳಿತಾಯ ಆಗಂಥ ಸಿಸ್ಟಮ್ದಾಗ ಬಂದಿರತಕ್ಕಂಥದ್ದು. ಓದಿನ ಮಕ್ಕಳು ಡಿಗ್ರಿ ಮಾಡಿ ಮನ್ಯಾಗ ಕುಂತಾರ, ಕೆಲಸ ಮಾಡ್ಲತ್ತಿಲ್ಲ ಅಥವಾ ಲೇಬರ್ ಕೆಲಸ ಮಾಡ್ಲತ್ತಾರ, ಅಂಥವ್ರಿಗೆ 1 ತಿಂಗಳಿಗೆ 3,000 ರೂಪಾಯಿ. ಡಿಗ್ರಿ ಮಾಡಿದವರಿಗೆ, ಡಿಪ್ಲೊಮಾ ಮಾಡಿದ್ರೆ 15,000. ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಪಾರ್ಟಿ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ.
ಇಡೀ ಕರ್ನಾಟಕದಾಗ ಎಲ್ಲ ಜನರಿಗೆ 1,20,00,000 ಜನರಿಗೆ ಇದ್ರ ಸವಲತ್ತು ಕೊಟ್ಟಿರ್ತಕ್ಕಂಥವ್ರು. ಆ ಮನೆಯಾಗ ಎಷ್ಟು ರೊಕ್ಕ ಆಗ್ತದ? 1 ವರ್ಷಕ್ಕೆ 56,000 ಕೋಟಿ ಕರ್ನಾಟಕದಾಗ ಆಗ್ಲತ್ತದ. ಬೀದರ್ ಜಿಲ್ಲೆಗೆ ಒಂದೇ ಜಿಲ್ಲೆಗೆ 250 ಕೋಟಿ ಒಂದು ತಿಂಗಳಿಗೆ ಆಗ್ಲತ್ತದ ಖರ್ಚು. ಇದು ಅಂದಾಜು ಮಾಡಿದ್ರೆ ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡಿದ್ರೆ ರಾಶಿ ಅಂತಾರೆ ಹಳ್ಳಿ ಊರಿದಾಗ. ನನಗೇನು 2,000 ಬಂದಿರ್ಬೇಕಾರೆ ಎಷ್ಟು ಮಂದಿ ಎಣಿಸಿರ್ಬೇಕು? ಮನ್ನಡಿದಾಗ ಎಷ್ಟು ಮಂದಿ ಎಣಿಸಿರ್ಬೇಕು? ಚಿಟ್ಟವಾಡಿದಾಗ ಎಷ್ಟು ಮಂದಿ? ಚಿಟ್ಟದಾಗ ಎಷ್ಟು ಮಂದಿ? ಚಿಮ್ಕೋಡ್ದಾಗ ಎಷ್ಟು ಮಂದಿ? ಸಿಂಧೋಲ್ ತಾಂಡದಾಗ ಎಷ್ಟು ಮಂದಿ? ಯಾವ್ಯಾವ ಊರದಾಗ, ಯಾಕತ್ಪುರದಾಗ ಎಷ್ಟು ಮಂದಿ? ಆಗ ಬಡವರಿಗೆ ಸರ್ಕಾರ ಮಳೆ ಹೆಂಗೆ ಬಿದ್ದು ಎಲ್ಲರಿಗೆ ನೀರು ಕುಡಿಲಿಕ್ಕೆ ಅನುಕೂಲ ಮಾಡ್ತದೋ, ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತಾರೆ. ಸಿದ್ದರಾಮಯ್ಯನಂತವರು ಸರ್ಕಾರದ ಮುಖ್ಯಮಂತ್ರಿ ಆಗಿನ ಕಡೆಯಿಂದ ಎಲ್ಲ ಜನರಿಗೆ ಅನುಕೂಲ ಆಗ್ಲಕ್ಕೆ ಕೊಟ್ಟಿದ್ದದ. ಅದ್ರಾಗ ಕೆಲವರು ಬೈತಾವಂದ್ರೆ ರಾಶಿ ಮಾಡಪ್ಪರಿ ಕೊಡೆ ನೆಲದಾಗ ಹಂತಿ ಇದು ಮಾಡಿ ರಾಶಿ ಮಾಡಿ ನೆಲಕ್ಕೆ ಮೆತ್ಕೋತಾರೆ ಮುಣಿತದ. ಸಾವಿರಾರು ಚೀಲ ಈ ಕಡೆ ಐತವಲ್ಲ, ಅದಕ್ಕಾಗಿ ಬೆಳೆದಕ್ಕೆ ಲಾಭ ಮಾಡ್ಕೊಳ್ಬೇಕು. ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಎಲ್ಲರಿಗೆ ಸಮನಾಗಿ ಹಂಚಬೇಕು, ದಾಸೋಹ ಸಿಸ್ಟಮ್ ಮಾಡ್ಬೇಕಂತ ಹೇಳಿರ್ತಕ್ಕಂಥವ್ರು ಕಾಯಕವೇ ಕೈಲಾಸ ಅಂತ. ಇಲ್ಲಿ ತಾಯಿದೇರು ಅಣ್ಣ ತಮ್ಮರು ಕಾಯಕ ಮಾಡ್ತಾ ಇದ್ದಾರೆ. ಕಾಯಕ ಮಾಡಿ ಒಂದಿನಕ್ಕೆ 600, 700, 800 ಏನು ತೊಗೊಳ್ತಾ ಇದ್ದಾರೆ. ಪ್ಲಸ್ ಇವರಿಗೆ ಕರೆಂಟ್ ಫ್ರೀ ಬಂದಾಗ ಮತ್ತಲ್ಲಿ ಉಳಿತಾ ಇಲ್ಲ. ರೊಕ್ಕ ಗಳಿಸಿದ ಕರೆ ಕರೆಂಟಿನ ಬಿಲ್ ಕೊಡೋದ್ರೆ ಕೊಡಬೇಕಾಗ್ತಿತ್ತ? ಬಸ್ಸಿನ ಫ್ರೀ ಬಸ್ಸಿಂದ ಹೆಣ್ಮಕ್ಳಿಗೆ ಕೊಡೋದ್ರೆ ಹೋಯ್ತಿತ್ತ? ಬಸ್ಸಿಂದ ಉಳಿಲತ್ತು ನೀವು ಕೆಲಸ ಮಾಡಿದ್ದು ಬರ್ಲತ್ತು 2 ಖರ್ಚು ಗಳಿಸಿದಂಗೆ. ಇದು ಮಾನವೀಯತೆ ಇರ್ತಕ್ಕಂಥ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಕೆಲಸ. ಹಾಗಾಗಿ ಅಲ್ಲಿ ಶಿಗ್ಗಾವಿಗೆ ನಾ 10 ದಿನ ಇದ್ದ. ಗೋವರ್ಧನ್ ರಾಠೋಡ್ ಇದ್ದರು ನಮ್ಮ ಸಂಗಟ, ನರಸಣ್ಣ ಇದ್ದು ಬಂದಿರು, ಇನ್ನು ಸೋಮನಾಥ್ ಅವರು ಬಂದಿರು ನಮ್ಮ ಸಂಗಟ, ಭಾಳ ಜನ ಶ್ಯಾಮಣ್ಣ ಬಂದಿರು. ಎಲ್ಲ ಜನ ಅಲ್ಲಿ ಇದ್ದಾಗ ಅಲ್ಲಿ ಜನರಿಗೆ ಕೇಳ್ತಿದ್ದೇವೆ ನಾವು. ಭಾಷಣ ಮಾಡೋದು ವೇದಿಕೆ ಮೇಲೆ ಹೋಗ್ತಿಲ್ಲ. ಗರೀಬರಿಗೆ ಕಬ್ಬಿನ ಹಾಲು ಕೊಡಿಸಿ, 30-40 ಮಂದಿ ಹೆಣ್ಮಕ್ಳಿದ್ದರು, ಕಬ್ಬಿನ ಹಾಲು ಕೊಡಿಸಿ. ಸಣ್ಣ ಮಕ್ಕಳಿದ್ರೆ ಪುಸ್ತಕ ಪಾಠಿ ತಗೊಳ್ಳಿ ಅಂತ ಕೇಳಿ ಹೆಂಗೆ ಅಂದ್ರೆ, ಇಲ್ಲ ಸಾಬ್ರೆ ಸಿದ್ದರಾಮಯ್ಯವ್ರು ನಮಗೆ ಬರೋಬ್ಬರಿ ವರ್ಷಕ್ಕೆ 50,000 ಆಗಪ್ಲಿ ಲೆಕ್ಕ ಕೊಟ್ಟಿಂದ ಕಾಂಗ್ರೆಸ್ ಬಿಟ್ಟು ಬೇರೆ ಹಾಕಲ್ಲ ಅನ್ನೋದು ಒಳಗಿನ ಭಾಷೆ ಬರ್ತಿತ್ತು. ಇದು ನೋಡ್ಕೊಂಡು ಪಾಪ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಕಡೆ ಕಾಂಗ್ರೆಸ್ಸಿಗೆ ಗೆಲ್ಸ್ಯಾರ. ಮತ್ತು ಅಲ್ಲಿ ಕುಮಾರಸ್ವಾಮಿ ಸಾಹೇಬರು ಮುಖ್ಯಮಂತ್ರಿ ಇದ್ದವ್ರ ಮಗ ಚನ್ನಪಟ್ಟಣದಾಗ, ಬಸವರಾಜ ಬೊಮ್ಮಾಯಿಯವ್ರ ಮಗ ಭರತ್ ಬೊಮ್ಮಾಯಿ ಮುಖ್ಯಮಂತ್ರಿಗಳ ಮಕ್ಕಳಿದ್ದರು ಭೀ ಸಹಿತ ಅವ ಪಾಪ ಅವ ಪಠಾಣ ಸಾಧಾರಣ ಮನುಷ್ಯ, ಒಕ್ಕಲಿಗರ ಮನೆತನದಾಗ ಹುಟ್ಟಿದ ಮನುಷ್ಯ. ಅಂಥವನಿಗೆ ಗರೀಬರಿಗೆ ಗೆಲ್ಸ್ಕೊಟ್ಟಿದಂದ್ರೆ, ಗರೀಬರ ಖಾತೆದಾಗ ಲಕ್ಕೋ ಮಂದಿ ಗರೀಬರು ಏನಿರ್ತಾರೆ ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಗೆಲ್ಸಿರ್ತಕ್ಕಂಥದ್ದು. ಇದು ಕರ್ನಾಟಕ ಸರ್ಕಾರ ಈ ರೀತಿ ಒಳ್ಳೆ ಕೆಲಸ ಮಾಡಿ ಜನರು ಒಳ್ಳೆ ಕೆಲಸ ಎಷ್ಟು ದಿನ ಇರ್ತಾವೆ ಕೊನೆ ಇಲ್ಲ, ಅದ್ರ ಒಳಿತು ಮಾಡೋ ಮನಸ್ಸು ಇರೋದು 3 ದಿವಸ ಅನ್ನಂಗೆ ಎಲ್ಲ ಬಡವರಿಗೆ ಸಹಕಾರ ಕೊಡೋದು. ಜಾತಿ ಧರ್ಮ ಪ್ರಶ್ನೆ ಇಲ್ಲ, ಎಲ್ಲರೂ ತಾಯಿ ಹೊಟ್ಟಿದಿಂದ ಹುಟ್ಟಿರ್ತಕ್ಕಂಥವ್ರು, ತಾಯಿ ಹಾಲು ಕೊಂಡೇ ಬೆಳೆದವರು. ಅದಕ್ಕಾಗಿ ಯಾವುದೇ ಜಾತಿ ಮತ ಪಂಥದಕ್ಕಿಂತ ಬಡವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಸರ್ಕಾರ, ನುಡ್ದಪ್ಪ ನಡೆದ ಸರ್ಕಾರ, ಬರ್ಕೊಟ್ಟಿದ್ದನ್ನು ಅಮಲ್ದಾಗ ತಂದಿರ್ತಕ್ಕಂಥ ಸರ್ಕಾರ ಅದು. ಮತ್ತು ಕಾಂಗ್ರೆಸ್ ಪ್ರಚಾರ ಲೆಕ್ಕಾಚಾರ ನೋಡ್ಕೊಂಡು ಇವತ್ತು ಪಾಪ ವಯನಾಡ್ ಅಂದ್ರೆ ಕೇರಳದಾಗ ಬರ್ತದ. ಕೇರಳದಾಗ ರಾಹುಲ್ ಗಾಂಧಿ ಗೆದ್ದು ಜಾಗ ಬಿಟ್ಟಿಂದು ಅವ್ರ ತಂಗಿ ಪ್ರಿಯಾಂಕಾ ಗಾಂಧಿಯವರಿಗೆ ಇವತ್ತು ಕೇರಳದಾಗ ಸಹಿತ ಕಾಂಗ್ರೆಸ್ ಗೆಲ್ಸ್ಕೊತಾರೆ. ಅಂದರೆ ದೇಶ ತುಂಬ ಇದು ಶಾಂಪಲ್ ತೋರಿಸಿದಂಗದ. ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶದಲ್ಲಿ ಸಹಿತ ಒಳ್ಳೆ ಅನುಕೂಲ ಆಗೋಂಥ ಸರ್ಕಾರ ಬರ್ತದೆ. ಇವತ್ತು BJP ದೋಸ್ತಿ ಇರ್ತಕ್ಕಂಥ ಅದಾನಿಯನ್ನವರು ಎಷ್ಟು ಲಕ್ಷ ಕೋಟಿ ಲೂಟಿ ಹೊಡ್ಕೊಂಡ್ರೆ ಇವತ್ತು ಪೇಪರ್ದಾಗೆಲ್ಲ ಬರ್ತಾ ಇದೆ. ಮೋದಿ ಸಾಹೇಬ್ರ ಸರ್ಕಾರ ಅವ್ರಿಗೆ ಸಹಕಾರ ಕೊಡ್ತದ. ಎಷ್ಟು ಜನರದ ಬಡವ್ರದ್ದು ಲೂಟಿ ಹೊಡೆದಿರ್ತಕ್ಕಂಥವ್ರು ಎಷ್ಟು ಲಕ್ಷ ಕೋಟಿ. ಅಮೇರಿಕಾದಾಗ ಕೇಸ್ ಹಾಕ್ಲತ್ತಾರೆ. ಅವ್ರು ಏನು ಭಾರತ ದೇಶ ಭಾಳ ಒಳ್ಳೇದಂತ ಅನ್ನೋದಕ್ಕೆ ಎಷ್ಟು ಕೆಟ್ಟ ಹೆಸರು ತರ್ತಾ ಇದ್ದಾರಲ್ಲ. ಮುಂದಿನ ದಿನಮಾನಗಳಲ್ಲಿ ಭಾರತ ಹೆಸರು ಒಳ್ಳೆ ಚಲೋ ಇರಬೇಕಂದ್ರೆ ರೇಗಮಾಲ ವರ್ಷಿದಂಗೆ ವರ್ಷಿ ತೇಜ್ ಮಾಡಿದಂಗೆ ಮತದಾನದ ಮುಖಾಂತರ ವರ್ಷಿ ಕಾಂಗ್ರೆಸ್ ಪಕ್ಷಕ್ಕೆ ತರಿಸಿ ಮತ್ತು ಮುಂದಿನ ಪೀರಿಯಡ್ ಚಲೋ ಮಾಡ್ತಾರೆ ಅನ್ನೋ ಭರವಸೆ ಚಿಮ್ಕೊಡೆಗಿದೆ. ನಾನು ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷದ. ಯಾರಿಗಾರು ಬಂದಿಲ್ಲ ಅಂದ್ರೆ ರಾತ್ರಿ ಇರಲಿ ಯಾವಾಗೇ ಇರಲಿ ನಾನು ಫೋನ್ ನಂಬರ್ ಕೊಟ್ಟಿಡ್ತೆ, ಪರೀಕ್ಷೆ ಮಾಡಿ ನೋಡಲಿ. ಯಾಕಂದ್ರೆ ನನ್ನ ಹೆಸರು ಎ ಅದ, ನಮ್ಮ ಅಪ್ಪನ ಹೆಸರು ಜೆಡ್ ಅದ. A to Z ಟೈಮಿಂಗ್ ಬಂದೋಬಸ್ತು ಇಲ್ಲ, ಯಾವಾಗಲೂ ಟೈಮ್ ಮಾತಾಡ್ಬೋದು. ಅವ್ರು ಏನಾರ ವಿಷಯ ತಿಳ್ಕೊಂಡು ಆಫೀಸರ್ಗೆ ಹೇಳಿ ಕೆಲಸ ಮಾಡಿಕೊಡ್ಬೋದು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಧ್ಯೇಯ. ನಾನು ಸಣ್ಣ ಕಾರ್ಯಕರ್ತ ಕಾಂಗ್ರೆಸ್ಸಿಂದು. ಈ ಒಂದು ಸಂದರ್ಭದಲ್ಲಿ ನನಗೆ ಮೌಕ ಸಿಕ್ಕಿದ್ದು ಶಿಗ್ಗಾವಿ ಒಳಗೆ 10 ದಿನ ಇರೋ ಮೌಕ ಸಿಕ್ತಲ್ಲ, ಅದು ನಮಗೆ ಭಾಳ ಖುಷಿ ಅನಿಸ್ತದೆ. ಒಂದು ಸರಿ ಬಂದಂಥ ಸಹೋದರಿಗೆಲ್ಲ ಅಲ್ಲಿ ಕೆಲಸ ಮಾಡಿದವರಿಗೆಲ್ಲರಿಗೂ ಮನಸಾಪೂರ್ವಕ ಅಭಿನಂದನೆ.